ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಕೊನೆಗೂ ಮಂತ್ರಿ ಮಾಲ್ ಸ್ಪಾ ಒಂದು ಸುಖಾಂತ್ಯ ಕಂಡಿದೆ. ಮಾಲ್ ನಡೆಸೋರು ಯಾರಾದ್ರೂ ಮಾಂಸದ ವ್ಯಾಪಾರ ಮಾಡ್ತಾರಾ? ಇದೇನಪ್ಪ ಇವರು ಮಾಲ್ನಲ್ಲಿ ಮಾಂಸದ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇಲ್ಲಿ ಸಾರ್ವಜನಿಕರಿಗೆ ಹಾಗೂ ಪೊಲೀಸರಿಗೆ ಇದೊಂದು ನಿದರ್ಶನವಾಗಿದೆ. ಕೇಂದ್ರ ಅಪರಾಧ ವಿಭಾಗದ ಆಯುಕ್ತರಿಗೆ ಮಾಲ್ ಒಳಗೆ ಒಂದು ಮಸಾಜ್ ಸೆಂಟರ್ ಇದ್ದು ಅಲ್ಲಿ ಲೈಂಗಿಕ ಸೇವೆಗಳನ್ನು ವಿದೇಶಿಯರ ಮೂಲಕ ಗ್ರಾಹಕರಿಗೆ ಕೊಡುತ್ತಿದ್ದಾರೆ ಎಂಬ ಮಾಹಿತಿ ಒಬ್ಬ ಮಾಹಿತಿದಾರನಿಂದ ಸಿಕ್ಕಿತ್ತು. ತಕ್ಷಣ ತಂಡವು ವಾಸ್ತವವನ್ನು ಹುಡುಕಲು ಮಹಿಳಾ ಹಾಗೂ ಮಾದಕ ವಸ್ತುಗಳ ಸ್ಕ್ವಾಡ್ ಅನ್ನು ರೂಪಿಸಿತು. ಹಿರಿಯ ಅಧಿಕಾರಿಗಳೊಬ್ಬರು, ಇದು ಆಘಾತಕಾರಿ. ಸಾಮಾನ್ಯವಾಗಿ ಮಾಲ್ನಲ್ಲಿ ಲೈಂಗಿಕ ವ್ಯಾಪಾರ ನಡೆದರೂ ಯಾರಿಗೂ ಅನುಮಾನ ಬರೋದಿಲ್ಲ. ಆದರೆ ಈ ಮಾಹಿತಿಯು ನಮ್ಮ ಕಣ್ಣು ತೆರೆದಿದೆ. ನಾವು ಮಾಲ್ನಲ್ಲಿ ಚಾಲನೆ ಆಗೋ ಸ್ಪಾಗಳು ಸುರಕ್ಷಿತ ಅನ್ಕೊಂಡಿರ್ತೀವಿ, ಆದರೆ ಅಂತ ಚಟುವಟಿಕೆಗಳು ಇನ್ನೂ ಅದೆಷ್ಟು ಕಡೆ ಆಗ್ತಿದೆಯೋ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಮಂತ್ರಿ ಮಾಲ್ ಸೆಕೆಂಡ್ ಫ್ಲೋರ್ನಲ್ಲಿರೋ ಸ್ಪಾ ನೇಷನ್ ಮೇಲೆ ದಾಳಿ ನಡೆದಿತ್ತು. ಸ್ಪಾದ ಗ್ರಾಹಕರು ಟೆಕ್ಕಿಗಳು, ವಿದ್ಯಾರ್ಥಿಗಳು ಹಾಗೂ ಉದ್ಯಮಿಗಳು ಎಂದು ಹೇಳಲಾಗಿದೆ. ಪೊಲೀಸ್ ಹೆಚ್ಚುವರಿ ಆಯುಕ್ತ ಎಸ್ ರವಿ, ನಮ್ಮ ತಂಡ ಒಬ್ಬರನ್ನ ಕಳುಹಿಸಿ ಅದು ನಿಜವೋ ಸುಳ್ಳೋ ಎಂದು ಖಾತ್ರಿಪಡಿಸಿಕೊಂಡ್ವಿ. ನಂತರ ತಿಳಿಯಿತು ಮಸಾಜ್ ಮಾಡುತ್ತಿದ್ದ ಮಹಿಳೆ ಹೆಚ್ಚು ಹಣಕ್ಕೆ ಲೈಂಗಿಕ ಪ್ರಚೋದನೆ ಮಾಡ್ತಿದ್ರು ಎಂದು ತಿಳಿಸಿದ್ರು. ರೇಡ್ ಆದ ನಂತರ ತಿಳಿಯಿತು ಗ್ರಾಹಕರಿಂದ 10,000 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಿದ್ರಂತೆ. ಥೈಲ್ಯಾಂಡ್ನ 2 ಮಹಿಳೆಯರು ಹಾಗೂ ಉಕ್ರೇನ್ನ ಒಬ್ಬ ಮಹಿಳೆಯನ್ನ ರಕ್ಷಿಸಿ ಪುನರ್ವಸತಿಗೆ ಕಳುಹಿಸಲಾಗಿದೆ. ಒಟ್ನಲ್ಲಿ ಮಾಲ್ನಲ್ಲಿರೋ ಸ್ಪಾ ಅಂದ್ರೆ ಹೈಫೈ ಅಂತ ಹೋಗೋರು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಿ. ಇನ್ನಷ್ಟು ಇದೇ ರೀತಿ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ.